Hi students, in the previous class we already know how to prepare the profit and loss appropriation account and how to distribute the net profit among the partners according to their ratios. In this session we have to know the calculation of interest on partners' drawings. The calculation of interest on partners' drawings. Drawings means is the amount withdrawn by the partner for personal use. Okay, amount withdrawn by the partners for the personal use. If all partners agree, the interest can be charged on drawings. If the all partners agreed, the interest can be charged on partners' drawings. In case there is no partnership deed or in the absence of a partnership deed, there is no right to calculate, to charge the interest on partners' drawings. ಇಲ್ಲಿ ನೋಡಿ ನೀವು ಇಂಟ್ರೆಸ್ಟನ್ನು ಡ್ರಾಯಿಂಗ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬಹುದು. ಪಾರ್ಟ್ನರ್ ಡ್ರಾಯಿಂಗ್ ಅಂದರೆ ಏನು, ಯಾವುದಾದ್ರೂ ಪಾರ್ಟ್ನರ್ ಅಥವಾ ಎಲ್ಲ ಪಾರ್ಟ್ನರ್ಸು ಪಾರ್ಟ್ನರ್ಶಿಪ್ ಫರ್ಮಿಂದ ಅವನು ಹಾಕಿರುವಂಥ ಏನು ಕ್ಯಾಪಿಟಲ್ ಇದೆ, ಅದು ಅಮೌಂಟ್ ಏನಿದೆ ಅದನ್ನು ಅವನ ಸ್ವಂತಕ್ಕೆ, ಅವನ ಪರ್ಸನಲ್ ಯೂಸ್ಗೆ ಅಮೌಂಟನ್ನು ಡ್ರಾ ಮಾಡಿದರೆ ಅದನ್ನು ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಆ ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟನ್ನ, ಬಡ್ಡಿನ ಕ್ಯಾಲ್ಕುಲೇಷನ್ ಮಾಡಬಹುದು ಯಾವಾಗ ಎಲ್ಲ ಪಾರ್ಟ್ನರ್ಸು ಒಪ್ಕೊಂಡಿದ್ದಾರೆ. ಎಲ್ಲ ಪಾರ್ಟ್ನರ್ಸ್ನ ಒಪ್ಪಿಗೆ ಇದೆ ಅಂದರೆ ನಾವು ಆ ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟನ್ನು, ಬಡ್ಡಿನ ಚಾರ್ಜ್ ಮಾಡಬಹುದು. ಚಾರ್ಜ್ ಮಾಡುತ್ತೆ ಫರ್ಮ್. ಬೈ ಚಾನ್ಸ್ ಪಾರ್ಟ್ನರ್ಶಿಪ್ ಡೀಡು ಇಲ್ಲ ಅಥವಾ ಅದು ಏನು ಹೇಳಲಿಲ್ಲ ಅಂದಾಗ ಅಂಥ ಸಿಚುಯೇಷನ್ ಏನು ಬರುತ್ತೋ ಅಂಥ ಟೈಮಿಗೆ ಯಾವುದೇ ಇಂಟ್ರೆಸ್ಟನ್ನ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಮೇಲೆ ಚಾರ್ಜ್ ಮಾಡುವಾಗಿಲ್ಲ. ಯಾವಾಗ ಪಾರ್ಟ್ನರ್ಶಿಪ್ ಡೀಡ್ ಅಗ್ರಿಮೆಂಟ್ ಇಲ್ಲದೆ ಇದ್ದಾಗ ಅಥವಾ ಅದು ಸೈಲೆಂಟ್ ಇದ್ದಾಗ, ಸೈಲೆಂಟ್ ಅದು ಏನು ಹೇಳಲಿಲ್ಲ ಅನ್ನೋ ಟೈಮಲ್ಲಿ ಚಾರ್ಜ್ ಮಾಡೋಕ್ಕಾಗಲ್ಲ. ಬಟ್ ಎಲ್ಲ ಪಾರ್ಟ್ನರ್ಸು ಒಪ್ಕೊಂಡಿದ್ರೆ ಸರ್ಟನ್ ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟನ್ನು ಚಾರ್ಜ್ ಮಾಡಬಹುದು. ಅದು ಯಾವುದೇ ಪಾರ್ಟ್ನರ್ ಡ್ರಾ ಮಾಡಿದರೆ. ಓಕೆ, ಆ ಡ್ರಾ ಮಾಡಿದ್ದು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಎರಡು ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡಬಹುದು. ಒಂದು ಫಸ್ಟ್ ಮೆಥಡ್ ಈಸ್ ಆವರೇಜ್ ಪೀರಿಯಡ್ ಮೆಥಡ್ ಆರ್ ಶಾರ್ಟ್ ಕಟ್ ಮೆಥಡ್. ಆವರೇಜ್ ಪೀರಿಯಡ್ ಮೆಥಡ್ ಆರ್ ಶಾರ್ಟ್ ಕಟ್ ಮೆಥಡ್. ಸೆಕೆಂಡ್ ಮೆಥಡ್ product method. In case of first method, these two situations we can use the first method. Okay, when the fixed amounts are withdrawn every month at a regular interval period. When fixed amounts are withdrawn every month at a regular interval periods. At that time we should follow the first method, that is average period method. And then when the fixed amounts are withdrawn quarterly, each quarter, at that time also we should use the average period method. Otherwise the varying amount withdrawn by the partner in different interval periods, at that time we should use the product method. Yes. Product method used when the different amount, that means varying amount withdrawn by the partner in different interval periods. Okay, ನಾವು ಯಾವಾಗ ಎರಡು ಮೆಥಡನ್ನು ಯೂಸ್ ಮಾಡ್ತೀವಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ? ಫಸ್ಟ್ ಮೆಥಡ್ ಏನಿರುತ್ತೆ, ಫಸ್ಟ್ ಮೆಥಡ್ ಯಾವಾಗ ಯೂಸ್ ಮಾಡಬೇಕಂದ್ರೆ when fixed amounts are withdrawn every month. ಪ್ರತಿ ತಿಂಗಳ ಫಿಕ್ಸ್ಡ್ ಅಮೌಂಟನ್ನು, ಸೇಮ್ ಅಮೌಂಟನ್ನು ವಿತ್ಡ್ರಾ ಮಾಡಿದರೆ ಪಾರ್ಟ್ನರು, ಅಂಥ ಟೈಮಲ್ಲಿ ನಾವು ಫಸ್ಟ್ ಮೆಥಡನ್ನ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಸಿಚುಯೇಷನ್ ಏನಿದೆ, when fixed amounts are withdrawn ಕ್ವಾರ್ಟರಲ್ಲಿ ಅಂದರೆ ಪ್ರತಿ 3 ತಿಂಗಳು ಒಂದ್ಸತ ಏನಾದರೂ ಅವನು ಡ್ರಾ ಮಾಡಿದರೆ, ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ, ಸಿಚುಯೇಷನ್ ಇದ್ದರೆ
ಅಂತ ಟೈಮಲ್ಲಿ ನಾವು ಫಸ್ಟ್ ಮೆಥಡ್ ಇಂದ ಯೂಸ್ ಮಾಡ್ಬೋದು, ಅವರೇಜ್ ಪೀರಿಯಡ್ ಮೆಥಡ್. ನೆಕ್ಸ್ಟ್ ಪ್ರಾಡಕ್ಟ್ ಮೆಥಡ್ ಬಂದಾಗ ಇದು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಡಿಫರೆಂಟ್ ಅಮೌಂಟ್ ವಿತ್ಡ್ರಾಲ್ ಬೈ ದ ಪಾರ್ಟ್ನರ್ ಇನ್ ಡಿಫರೆಂಟ್ ಇಂಟರ್ವಲ್ ಪೀರಿಯಡ್ಸ್. ಅಂದ್ರೆ ಬೇರೆ ಬೇರೆ ಅಮೌಂಟನ್ನು ಬೇರೆ ಬೇರೆ ಅಮೌಂಟ್ ಅಂದ್ರೆ ಒಂದು ತಿಂಗಳಲ್ಲಿ 8,000 ಯೂಸ್ ಮಾಡಿದ್ರೆ ನೆಕ್ಸ್ಟ್ ಮಂತ್ಗೆ ಫಸ್ಟ್ ಮಂತಲ್ಲಿ 800 ಯೂಸ್ ಮಾಡಿದ್ರೆ ನೆಕ್ಸ್ಟ್ ಮಂತ್ಗೆ 1,000 ಡ್ರಾ ಮಾಡ್ತಾರೆ, ನೆಕ್ಸ್ಟ್ 2,000 ಡ್ರಾ ಮಾಡ್ಬೋದು, ನೆಕ್ಸ್ಟ್ 500 ಡ್ರಾ ಮಾಡ್ಬೋದು. ಈ ರೀತಿ ಡಿಫ್ರೆಂಟ್ ಅಮೌಂಟ್ ಏನಾದರೂ ಡ್ರಾ ಮಾಡಿದ್ರೆ ಅಂತ ಡಿಫ್ರೆಂಟ್ ಅಮೌಂಟ್ ಅನ್ನ ಡಿಫ್ರೆಂಟ್ ಪೀರಿಯಡ್ ಅಲ್ಲಿ ಡ್ರಾ ಮಾಡಿದ್ರೆ ಸೆಕೆಂಡ್ ಮೆಥಡ್ ನ ಯೂಸ್ ಮಾಡಬೇಕು. ಸೆಕೆಂಡ್ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಮತ್ತೆ ಫಸ್ಟ್ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಅವರೇಜ್ ಪೀರಿಯಡ್ ಮೆಥಡ್ under different when under average period method when fixed amounts are withdrawn every month in same equal intervals period. That is the average. In this method we should use the formula for calculating interest on drawings. ಆಯ್ತಾ, ಇಲ್ಲಿ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾವಾಗ ಅವರೇಜ್ ಪೀರಿಯಡ್ ಮೆಥಡ್ ಬಂದಾಗ ಇಲ್ಲಿ ಫಾರ್ಮುಲಾ ಯೂಸ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಏನು ಫಾರ್ಮುಲಾ ಅದು? ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ into rate into average period into 1/12. Okay, interest calculated under average period method by using this formula. That is interest is equal to total drawings, that is given in the problem. Rate of interest, that is also given. Average period, it should be calculated, and 1/12. 1/12 it is in the formula. Okay, average period is equal to, how to calculate average period? Average period is equal to, ಹೇಗೆ ಕಂಡುಹಿಡಿಯೋದು? ಅವರೇಜ್ ಪೀರಿಯಡ್ ನ ಕಂಡುಹಿಡಿಯಬೇಕು. ನಮಗೆ ಇದು ಗೊತ್ತಿರಲ್ಲ, ಇದು ಕೊಟ್ಟಿರಲ್ಲ, ನಮಗೆ ಗೊತ್ತಿರುತ್ತೆ, ಟೋಟಲ್ ಡ್ರಾಯಿಂಗ್ಸ್ ಗೊತ್ತಿರುತ್ತೆ, ರೇಟ್ ಗೊತ್ತಿರುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿದೆ ನಮಗೆ, ಆದರೆ ಇದು ಅವರೇಜ್ ಪೀರಿಯಡ್ ಗೊತ್ತಿರಲ್ಲ. ಅವರೇಜ್ ಪೀರಿಯಡ್ ಯಾವಾಗ ಹೇಗೆ ಕಂಡುಹಿಡಿಯೋದು ಅಂದರೆ, ಇನ್ ಕೇಸ್ ಆಫ್ ಅಮೌಂಟ್ ವಿತ್ಡ್ರಾಲ್ ಇನ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್, ಅಮೌಂಟ್ withdrawn beginning of every month. Amount withdrawn by the partners beginning of every month. Okay, beginning means first day of each month or every month. At that time the average period is average period is 6.5 months. 6.5 months. It is also right as 6.5 months. 6.5 or 6.5 months. ಅಂದ್ರೆ ಪ್ರತಿ ತಿಂಗಳ ಮೊದಲನೇ ದಿನ ಪಾರ್ಟ್ನರ್ಸು ಅಮೌಂಟ್ ಅನ್ನ ಡ್ರಾ ಮಾಡಿದ್ರೆ, ಪರ್ಸನಲ್ ಯೂಸ್ಗೆ ಡ್ರಾ ಮಾಡಿದ್ರೆ, ಡ್ರಾಯಿಂಗ್ಸ್ ಮಾಡಿದ್ರೆ, ಆಗ ಅವರೇಜ್ ಪೀರಿಯಡ್ ಏನು ಬರುತ್ತೆ? 6.5 ತಿಂಗಳು ಬರುತ್ತೆ. 6.5 ತಿಂಗಳನ್ನ ನಾವು 6.5 ಮಂತ್ಸ್ ಅಂತಾನು ಬರೀಬಹುದು. 6.5 ತಿಂಗಳು ಅಂತ ಈ ರೀತಿ ತಗೋಬಹುದು. ಇದು ಫಸ್ಟ್ ಸಿಚುಯೇಷನ್. ಸೆಕೆಂಡ್ ಬಂದಾಗ ಸೆಕೆಂಡ್ ಏನಾಗುತ್ತೆ? ಅವರೇಜ್ ಪೀರಿಯಡ್ when the amount withdrawn mid of every month,
of each month or every month? Every month. Every month, the average period is equal to average period is equal to 6 months. 6 months ಇರುತ್ತೆ. ಆಗ ಯಾವಾಗ ಅಮೌಂಟ್ ವಿತ್ಡ್ರಾನ್ ವಿತ್ ದ ಎವರಿ ಮಂತ್, ಪ್ರತಿ ತಿಂಗಳ ಮಧ್ಯ ಏನಾದರೂ ಡ್ರಾ ಮಾಡಿದ್ರೆ ಅಂತ ಟೈಮಲ್ಲಿ ಆವರೇಜ್ ಪೀರಿಯಡ್ 6 ಮಂತ್ಸ್ ಇರುತ್ತೆ. ಅದನ್ನು ಹೇಳ್ತೀನಿ, ನೆಕ್ಸ್ಟ್ ಹೇಳ್ತೀನಿ ಹೇಗೆ ಬರುತ್ತೆ ಅಂತ ನಾನು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಬನ್ನಿ, ಅಮೌಂಟ್ withdrawn end means last end of every month the average period is equal to average period is equal to 5.5 months. 5.5 months or 5.5 months. 5.5 months. Okay? ಅಮೌಂಟ್ ಅಲ್ಲ, ಪಾರ್ಟ್ನರು ಅಮೌಂಟ್ ಡ್ರಾ ಮಾಡೋದು ಏನಾದರೂ ಪ್ರತಿ ತಿಂಗಳ ಕೊನೆಯ ದಿನ ಆಗಿದ್ರೆ, ಪ್ರತಿ ಎಂಡ್ ಆಫ್ ದ ಈಚ್ ಮಂತ್ಸ್ ಆರ್ ಎಂಡ್ ಆಫ್ ಲಾಸ್ಟ್ ಮಂತ್ಸ್, ಪ್ರತಿ ತಿಂಗಳ ಕೊನೆಯ ದಿನ ಆಗಿದ್ರೆ ಆಗ ಆವರೇಜ್ ಪೀರಿಯಡ್ 5.5 ತಿಂಗಳು ಆಗಿರುತ್ತೆ, 5.5 ಮಂತ್ಸ್ ಆಗಿರುತ್ತೆ. ಓಕೆ, ಇದು ಹೇಗೆ ಬರುತ್ತೆ ಅಂತ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟು 6.5 ಮಂತ್ಸ್, ಸೆಕೆಂಡ್ ಮಿಡ್ ಆಫ್ ದ ಮಂತ್ ಅಲ್ಲಿ ಡ್ರಾ ಮಾಡಿದ್ರೆ 6 ಮಂತ್ಸ್, ನೆಕ್ಸ್ಟು ಎಂಡ್ ಆಫ್ ದ ಮಂತ್ ಅಲ್ಲಿ ಡ್ರಾ ಮಾಡಿದ್ರೆ 5.5 ಮಂತ್ಸ್. ಓಕೆ, ಇದನ್ನ ಹೇಗೆ ಬರುತ್ತೆ ಅಂತ ಇಲ್ಲಿ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ನೋಡಿ. ಫಸ್ಟ್ ಬನ್ನಿ, amount withdrawn beginning of each month. Example, the account will be commenced on 1/4/2020. Okay, 20 ಯಾವಾಗ ಕಮೆನ್ಸ್ ಆಗುತ್ತೆ? 2019 ಆಗುತ್ತೆ. 19 ಆಗೋಣ. 2019ಗೆ ಅಕೌಂಟ್ಸ್ ಕಮೆನ್ಸ್ ಆಗುತ್ತೆ. ಎಂಡ್ ಆಗೋದು ಯಾವಾಗ? 31st March 2000 rupees 1000. ಎಕ್ಸಾಂಪಲ್, ಎಂಡ್ ಆಗೋದು 31st 3/2020. ಯಾವುದೇ ಅಕೌಂಟು 12 ಮಂತ್ಸ್ ಡ್ಯೂರೇಷನ್ ಇರಬೇಕು. ಅದು 1/4/2019ಗೆ ಕಮೆನ್ಸ್ ಆದ 31st March 2020ಗೆ ಎಂಡ್ ಆಗುತ್ತೆ. ಫಸ್ಟ್ ಜನವರಿ 2019ಗೆ ಸ್ಟಾರ್ಟ್ ಆಗಿದ್ರೆ 31st ಡಿಸೆಂಬರ್ 2019ಗೆ ಎಂಡ್ ಆಗುತ್ತೆ. ಆಯ್ತಾ? 12 ಮಂತ್ಸ್ ಡ್ಯೂರೇಷನ್ ಇರಲೇಬೇಕು ಅಕೌಂಟಿಂಗ್ ಪೀರಿಯಡ್ಗೆ. ಇದು ಎಂಡಿಂಗ್ ಪೀರಿಯಡ್. ನಾವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದು ಈ ಪೀರಿಯಡ್ಗೆ 31st 2020ಗೆ, ಅಂದ್ರೆ ವರ್ಷದ ಕೊನೆಯ ದಿನಕ್ಕೆ ನಾವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಕೊನೆಯ ದಿನ ಯಾವುದು ಹಾಗಾದ್ರೆ 31st 2020. ಇಲ್ಲಿಗೆ ನಾವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ತೀವಿ. ಅಂದ್ರೆ 12 ಮಂತ್ಸ್ಗೆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ರತಿ ತಿಂಗಳು ಡ್ರಾ ಮಾಡಿರ್ತಾರೆ. ಇಲ್ಲೇ ಹೇಳ್ತೇನೆ, ಆವರೇಜ್ ಪೀರಿಯಡ್ ಮೆಥಡ್ ಅಲ್ಲಿ ಫಿಕ್ಸ್ಡ್ ಅಮೌಂಟ್ ಆರ್ ವಿತ್ಡ್ರಾನ್ ಎವರಿ ಮಂತ್. ಪ್ರತಿದಿನ ಅಂದ್ರೆ 12 ಮಂತ್ಸ್ ಪ್ರತಿದಿನ ಫಸ್ಟ್ ಡೇ ನಾವು ಇಲ್ಲಿ ಡ್ರಾ ಮಾಡಿದ್ದೀವಿ. ಓಕೆ, ಪ್ರತಿದಿನನೂ ಡ್ರಾ ಮಾಡಿದ್ದಾರೆ. ಅದರಲ್ಲಿ ಬಿಗಿನಿಂಗ್ ಆಫ್ ದ ಮಂತ್, ಬಿಗಿನಿಂಗ್ ಆಫ್ ಈಚ್ ಮಂತ್, ಬಿಗಿನಿಂಗ್ ಆಫ್ ಈಚ್ ಮಂತ್, ಪ್ರತಿ ತಿಂಗಳ ಮೊದಲನೇ ದಿನ ಡ್ರಾ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಇಲ್ಲಿ ಬನ್ನಿ. ಇದು ಏಪ್ರಿಲ್ 1st, ಏಪ್ರಿಲ್ 1st, ಮೇ 1st, ನೆಕ್ಸ್ಟ್ ಜೂನ್ 1st, 1st June 2019, next 1st June, July 2019, next 1st August 2019, next 1st September 2019, next 1st October 2019, and then 1st
1st February 2020, 1st March 2020. Okay, every month first day if the withdrawn by the partner, if the partner withdrawn the amount beginning of each month. Okay, beginning of each month, beginning ಅಂತ ಇದೆ ನೋಡಿದ್ರೆ ಪ್ರತಿ ತಿಂಗಳ ಮೊದಲನೇ ದಿನ ಡ್ರಾ ಮಾಡಿದ್ರೆ ಈ ರೀತಿ ಬರುತ್ತೆ. ಇದು ಬಂದಿದೆ ಏನು ಮಾಡಬೇಕು, ಪ್ರತಿ ದಿನ ಸೇಮ್ ಅಮೌಂಟ್, ಸೇಮ್ ಈಕ್ವಲ್ ಅಮೌಂಟ್ ವಿತ್ಡ್ರಾ ಅಂಡ್ ರೆಗ್ಯುಲರ್ ಇಂಟರ್ವಲ್, ಈಕ್ವಲ್ ಇಂಟರ್ವಲ್. ಇಲ್ಲಿ ಎಲ್ಲಾದರೂ ರೆಗ್ಯುಲರ್ ಆಗಿ ಈಕ್ವಲ್ ಇಂಟರ್ವಲ್, ಒಂದು ತಿಂಗಳಿಗೆ ಈಕ್ವಲ್ ಅಮೌಂಟ್ ಅನ್ನು ವಿತ್ಡ್ರಾ ಮಾಡ್ತಾ ಬರ್ತಾರೆ. ಎಕ್ಸಾಂಪಲ್ 1000, 1000, 1000, 1000, 1000, 1000, 1000, 1000, 1000, 1000. Okay, equal amount withdrawn by the partners in the equal interval period. ನೋಡಿ ಇಲ್ಲಿ ಹೇಗೆ ಬರುತ್ತೆ ಕ್ಯಾಲ್ಕುಲೇಷನ್ ಮಾಡೋದು. ಹಾಗಾದ್ರೆ ಲಾಂಗೆಸ್ಟ್ ಪೀರಿಯಡ್ ತಗೋಬೇಕು. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ ಏನು ಮಾಡ್ತಾರೆ, ಅವರೇಜ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡುವಾಗ ಅವರೇಜ್ ಪೀರಿಯಡ್ನ ಕ್ಯಾಲ್ಕುಲೇಷನ್ ಮಾಡುವಾಗ ಹೇಗೆ ಮಾಡ್ತಾರೆ ಅಂದರೆ ಇಲ್ಲೇ ಬರ್ತೀವಿ, ತೋರಿಸ್ತೀನಿ ನೋಡಿ. ಲಾಂಗೆಸ್ಟ್ ಪೀರಿಯಡ್ average period is equal to longest period in months plus shortest period divided by 2 ಹೀಗೆ ಬರುತ್ತೆ. Okay, longest period plus shortest period divided by 2 ಇದನ್ನ ಯೂಸ್ ಮಾಡ್ತಾರೆ ಅವರೇಜ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡುವಾಗ. ಇದು ಮಾಡುವಾಗ ಬಿಗಿನಿಂಗ್ ಆಫ್ ದ ಮಂತ್ ಆಗಿದ್ರೆ 6.5 ಮಂತ್ಸ್ ಬರುತ್ತೆ, ಮಿಡ್ಲ್ ಆಫ್ ದ ಮಂತ್ ಬಂದಾಗ 6 ಮಂತ್ಸ್ ಬರುತ್ತೆ, ನೆಕ್ಸ್ಟ್ ಎಂಡಿಂಗ್ ಆಫ್ ದ ಮಂತ್ ಬಂದಾಗ ಅದನ್ನ 5.5 ಮಂತ್ಸ್ ಅಂತ ತಗೋತೀವಿ, ಎಂಡಿಂಗ್ ಆಫ್ ದ ಇಯರ್ ಇದ್ದಾಗ. ಈಗ ಬಂದ್ರೆ ಅವರೇಜ್ ಲಾರ್ಜೆಸ್ಟ್ ಪೀರಿಯಡ್ ಕಂಡುಹಿಡ್ಕೋಬೇಕು ನಾವು. ಲಾರ್ಜೆಸ್ಟ್ ಪೀರಿಯಡ್ in months. Okay, shortest period in months divided by 2 is equal to average period. ನೋಡಿ ಇದು ಲಾಂಗೆಸ್ಟ್ ಪೀರಿಯಡ್ ಇದ್ರೆ ಯಾವುದು ಅಂದ್ರೆ ನೋಡಿ ಎಲ್ಲಾದರೂ ನೋಡ್ತಾ ಬನ್ನಿ. ಇಲ್ಲಿ 12 ಮಂತ್ಸ್ ಬರುತ್ತೆ, ಹೌದಾ? 1/4/2019 ಇಂದ 31/3/2020 ವರೆಗೆ 12 ಮಂತ್ಸ್ ಬರುತ್ತೆ, 12 ಮಂತ್ಸ್ ಬರುತ್ತೆ, ಹೌದಾ? ನೋಡ್ತೀರಾ? 12 ಮಂತ್ಸ್ ಬರುತ್ತೆ. ನೆಕ್ಸ್ಟ್ second period is 1/5/2019 to 31/3/2020. Ending date the same for all withdrawals. Okay, it is 11 months. 31/3/2020 it is 12 months. Next one 31/3/2020 that is 9 months. Next 31/3/2020. Okay, 1/8/2019 to 31/3/2020 is 8 months. Next 1/9/2018 to 31/3/2020 that is 7 months. Next 1/10/2019 to 31/3/2020 6 months. 6 months period. Next 1/11 to 31/3/2020 5 months. Next 31/3/2020 1st December to 31st March 2020 4 months. Next 1st January 2020 to 31/3/2020 3 months. Next 31/3/2020. Okay, 1st February 2020 to 31/3/2020 2 months. Next last one 1st 3/2020 to 31/3/2020 1 month. Okay, ನೋಡಿ ಈ ರೀತಿ ನಾವು
ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅವರೇಜ್ ಪೀರಿಯಡ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ, ಅದು ಬಿಗಿನಿಂಗಲ್ಲಿ ಡ್ರಾ ಮಾಡಿದ್ದೆ. ಬಿಗಿನಿಂಗಲ್ಲಿ ಡ್ರಾ ಮಾಡಿದರೆ ಈ ರೀತಿ ಬರುತ್ತೆ. ಇಲ್ಲಿ ಏನು ಹೇಳುತ್ತೆ ಫಾರ್ಮುಲಾ, ಅವರೇಜ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ನೀವು ಲಾಂಗೆಸ್ಟ್ ಪೀರಿಯಡ್ನ ತಗೋಬೇಕು, ಪ್ಲಸ್ ಅದಕ್ಕೆ ಪ್ಲಸ್ ಮಾಡಿ ಆ್ಯಡ್ ಮಾಡಬೇಕು, ಯಾವುದನ್ನ ಶಾರ್ಟೆಸ್ಟ್ ಪೀರಿಯಡ್ನ ಆ್ಯಡ್ ಮಾಡಬೇಕು. ಅದು 2ರಿಂದ ಡಿವೈಡ್ ಮಾಡಿ ನಿಮಗೆ 6.5 ಬರುತ್ತೆ, ಅಂದರೆ 6.5 months ಬರುತ್ತೆ. ಓಕೆ, ಇದನ್ನ ಯೂಸ್ ಮಾಡಬೇಕು ಈ ಫಾರ್ಮುಲಾ. ನೋಡಿ, ಈಗ ಲಾಂಗೆಸ್ಟ್ ಪೀರಿಯಡ್ ಯಾವುದು? ಲಾಂಗೆಸ್ಟ್ ಪೀರಿಯಡ್ ಇಲ್ಲೇ ಇದೆ. ಇಟ್ ಇಸ್ ದ ಲಾಂಗೆಸ್ಟ್ ಪೀರಿಯಡ್. ಓಕೆ, ಲಾಂಗೆಸ್ಟ್ ಪೀರಿಯಡ್ ಬರೀತೀನಿ, ನೋಡ್ಕೊಳ್ಳಿ. ಲಾಂಗೆಸ್ಟ್ ಪೀರಿಯಡ್ ಈಸ್ ಇಲ್ಲ ಇದೆಯಾ 12 ಇದೆ ಪ್ಲಸ್. ಓಕೆ, ಇದು ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಇದ್ದೀನಿ. 12 ಲಾಂಗೆಸ್ಟ್ ಪೀರಿಯಡ್, ಶಾರ್ಟೆಸ್ಟ್ ಪೀರಿಯಡ್ ಇದರಲ್ಲಿ ನೋಡ್ತಾ ಬನ್ನಿ ಯಾವುದು ಕಡಿಮೆ ಇದೆ. ಕಡಿಮೆ ಪೀರಿಯಡ್ ಇರುವಂಥದ್ದು ಯಾವುದು ತಿಂಗಳು? ಅದು ಲಾಸ್ಟಲ್ಲಿ ಇರೋದೇ 1 month. ಲಾಸ್ಟಲ್ಲಿ ಇರುತ್ತೆ. ಫಸ್ಟ್ ಇರೋದು ಲಾಂಗೆಸ್ಟ್ ಪೀರಿಯಡ್, ಲಾಸ್ಟಲ್ಲಿ ಇರೋದು 1 month. 1 month ಇರ್ತವೆ, ಪ್ಲಸ್ ಮಾಡ್ಕೊಳ್ಳಿ ಇದಕ್ಕೆ ಡಿವೈಡೆಡ್ ಬೈ 2. ಓಕೆ, ಇದೇ ಫಾರ್ಮುಲಾ, ಇದನ್ನ ಯೂಸ್ ಮಾಡಿ ಅವರೇಜ್ ಪೀರಿಯಡ್ನ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. 13 ಪ್ಲಸ್ ಮಾಡಿದ್ರೆ 13 ಬರುತ್ತೆ. 12 ಪ್ಲಸ್ 1 13 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 13 ಡಿವೈಡೆಡ್ ಬೈ 2 6.5 6.5 ಹೇಗೆ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. 6.5 ಬರೋದು ಇದೆ. ಅವರೇಜ್ ಪೀರಿಯಡ್ನ ಕ್ಯಾಲ್ಕುಲೇಷನ್ ಮಾಡೋದು ಈಗ ಮಾಡ್ತೀವಿ. ಅದನ್ನ ಡೈರೆಕ್ಟಾಗಿ ಬರ್ತಿದ್ದೀನಿ ಇಲ್ಲಿ ಹೇಗೆ ಬರುತ್ತೆ ಅಂತ. ಬಟ್ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಡೀಟೇಲ್ ಹೋದಾಗ ಅದು ಡೀಟೇಲ್ ಆಗಿ ಸಿಗುತ್ತೆ. ಅವರೇಜ್ ಪೀರಿಯಡ್ನ ಲಾಂಗೆಸ್ಟ್ ಪೀರಿಯಡ್ ತಗೋಬೇಕು, ಶಾರ್ಟೆಸ್ಟ್ ಪೀರಿಯಡ್ ತಗೋಬೇಕು. ಅದನ್ನ 2ಇಂದ ಡಿವೈಡ್ ಮಾಡಿದ್ರೆ 6.5 months ಬರುತ್ತೆ. ಇದನ್ನ ಮಿಡ್ ಆಫ್ ದ ಮಂತ್ 6 ಹೇಗೆ ಬರುತ್ತೆ? 6 ಬರುವಾಗ ಇಲ್ಲಿ ಎವ್ರಿ ಇಲ್ಲಿ ನೋಡ್ತಾ ಇಲ್ಲಿ ಚೇಂಜ್ ಮಾಡಬೇಕು ನಾವು. ಇಲ್ಲಿ ಬನ್ನಿ, ಎವ್ರಿ ಮಂತ್ ಮಿಡ್ ಆಫ್ ದ ಮಂತ್ ಅಂತ ಬಂದಾಗ ಮಿಡ್ ಅಂದ್ರೆ ಈಗ ಯಾವ 15 ಅಂತ ಕೊಟ್ಟಿರ್ತಾರೆ. 15 ಆಫ್ ಈಚ್ ಮಂತ್, ಎವ್ರಿ ಮಂತ್ 15. ಓಕೆ, ಮಿಡ್ ಆಫ್ ದ ಮಂತ್ 15 ಆಗುತ್ತೆ. ಪ್ರತಿ ತಿಂಗಳ 15 ಮಿಡ್ ಆಫ್ ದ ಮಂತ್. ಇಲ್ಲಿ ಅವರೇಜ್ ಪೀರಿಯಡ್ ಇದು ಪೀರಿಯಡ್ ಚೇಂಜ್ ಆಗ್ತಾ ಬರುತ್ತೆ. ಪ್ರತಿ ಒಂದಕ್ಕೂ ಪೀರಿಯಡ್ ಚೇಂಜ್ ಆಗುತ್ತೆ. 15 for 2019 to 31st 2020 it is 11.5 month. Longest period is 11.5 month. 15/4/2019 ರಿಂದ 31/3/2019ಕ್ಕೆ 11.5 ತಿಂಗಳು ಬರುತ್ತೆ ಲಾಂಗೆಸ್ಟ್ ಪೀರಿಯಡ್. ನಮ್ಗೆ ಈ ಮಧ್ಯದಲ್ಲಿ ಏನು ಬೇಕಾಗಿಲ್ಲ, ಮಧ್ಯದ ಅವಶ್ಯಕತೆ ಇಲ್ಲ. ಬೇಕಾದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಲಾಸ್ಟ್ಗೆ ಬನ್ನಿ. ಲಾಸ್ಟ್ಗೆ ಬಂದಾಗ 15/3/2020 ರಿಂದ 31/3/2020 ಓಕೆ, ಎಷ್ಟು ಬರುತ್ತೆ? 0.5 ಬರುತ್ತೆ. 0.5 ಅಂದ್ರೆ ಹಾಫ್ ಮಂತ್ ಬರುತ್ತೆ. 0.5 months. Longest period, shortest period. When the amount withdrawn mid of each month or every month. Okay, when the amount withdrawn mid of each month or every month. Okay, ಪ್ರತಿ ತಿಂಗಳು ತಿಂಗಳ ಮಧ್ಯದಲ್ಲಿ ಅಮೌಂಟ್ ಅನ್ನು ಡ್ರಾ ಮಾಡಿದ್ರೆ ಪ್ರತಿ ತಿಂಗಳು ಆಗ ನಾವು ಲಾಂಗೆಸ್ಟ್ ಪೀರಿಯಡ್ 11.5 ಅಂತ ತಗೋಬೇಕು, ಶಾರ್ಟೆಸ್ಟ್ ಪೀರಿಯಡ್ ಹಾಫ್ ಮಂತ್ ತಗೋಬೇಕು, 0.5 ಅಂತ ತಗೋತೀವಿ. ಇದು ನೋಡಿದ್ರೆ ಈಗ ಬರ್ತಿದ್ರೆ ಇಸ್ ಈಕ್ವಲ್ ಟು ಅವರೇಜ್ ಪೀರಿಯಡ್ ಇಸ್ ಈಕ್ವಲ್ ಟು 11.5. ಇಲ್ಲಿ ನೋಡಿ 11.5 ಪ್ಲಸ್ 0.5 ಪ್ಲಸ್ 0.5 ಡಿವೈಡೆಡ್ ಬೈ 2 is equal to 12 divided by 2 is equal to 6 months. 6 months ಫಸ್ಟೇ ಬರ್ತಿದ್ದೀನಿ ನಾನು. 6 months ಹೇಗೆ ಬರುತ್ತೆ ಅಂದರೆ ಬರುತ್ತೆ ನೋಡಿ, ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2 ಓಕೆ is equal to ಅವರೇಜ್ ಪೀರಿಯಡ್. ಇದು ಮಿಡ್ ಆಫ್ ದ ಮಂತ್ ಡ್ರಾ ಮಾಡಿದ್ದೆ. ಇನ್ನು ನೆಕ್ಸ್ಟ್ ಬಂದ ನೆಕ್ಸ್ಟ್ ಸಿಚುಯೇಷನ್ ಇಲ್ಲಿ ನೋಡಿ 5.5 months ಬಂದಿದೆ. ಅದು ಎಂಡ್ ಆಫ್ ದ ಈಚ್ ಮಂತ್ ಡ್ರಾ ಮಾಡಿದೆ. ಎಂಡ್ ಆಫ್ ದ ಪಾರ್ಟ್ನರ್ ವಿತ್ಡ್ರಾ ದ ಅಮೌಂಟ್ ಎಂಡ್ ಆರ್ ಲಾಸ್ಟ್ ಡೇ ಆಫ್ ಈಚ್ ಮಂತ್ ಎವ್ರಿ ಮಂತ್. ಓಕೆ, ಪ್ರತಿದಿನ ಕೊನೆಯ ದಿನ ಡ್ರಾ ಮಾಡ್ತೀನಿ ಬರುತ್ತೆ. ಕೊನೆಯ ದಿನ ಇಲ್ಲಿ ಚೇಂಜ್ ಮಾಡ್ಕೋಬೇಕು ನಾವು. ಇದು ಮಿಡ್ ಆಫ್ ದ ಮಂತ್ ಅಲ್ಲ, ಲಾಸ್ಟ್ ಡೇಸ್ ಆಫ್ ಎವ್ರಿ ಮಂತ್. ಅಂಡ್ ಲಾಸ್ಟ್ ಡೇ April 30th April, 31st
July, next 31st August, 30th September, October 31st, November 30, December 31st, next January 31st, next February 28 or 29, okay, 28 or 29, March 31st, end of each month, okay. ಪ್ರತಿ ತಿಂಗಳ ಕೊನೆಯ ದಿನ ಡ್ರಾ ಮಾಡಿದ್ರೆ ಹಾಗೆ ಹೇಗೆ ಬರುತ್ತೆ ಇಲ್ಲಿ ನೋಡಿ, ಪೀರಿಯಡ್ ಚೇಂಜ್ ಆಗುತ್ತೆ, ಪೀರಿಯಡ್ ಚೇಂಜ್ ಆಗುತ್ತೆ. 30th 4 2019 to 31st 3 2020, it is 11 months. 11 ತಿಂಗಳು ಬರುತ್ತೆ ಲಾಂಗೆಸ್ಟ್ ಪೀರಿಯಡ್. ಹೇಗೆ ಬಂತು ಅಂದ್ರೆ 30ನೇ ತಾರೀಕಿದೆ, 30ನೇ ತಾರೀಕಿಂದ ನಾವು ತಗೋಬಾರ್ದು. ಓಕೆ, ಇದು ಲಾಸ್ಟ್ ಡೇಟ್ 30th ಏನಿದೆ 30th 4 ಇದು ಲಾಸ್ಟ್ ಡೇ ಆಗಿದ್ರಿಂದ ಯಾವ ರೀತಿ ತಗೋಬಹುದು, 1/5/2019 ಅಂತಾನೂ ತಗೋಬಹುದು ಇದನ್ನ. ಓಕೆ, ಯಾವುದೇ ತಿಂಗಳ ಕೊನೆಯ ದಿನ ಡ್ರಾ ಮಾಡಿದ್ರೆ ನಾವು ಅಲ್ಲಿಂದ ಕ್ಯಾಲ್ಕುಲೇಷನ್ ಮಾಡಲ್ಲ ನೋಡಿ, 1/5/2019 ಇಂದ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಗೊತ್ತಾಯ್ತಾ? ಆ ತಿಂಗಳು ಬಿಟ್ಬಿಡ್ಬೇಕು, ಯಾಕಂದ್ರೆ ಲಾಸ್ಟ್ ಡೇ ಕೊನೆಯ ದಿನ ಆಗಿದ್ರಿಂದ ಆ ತಿಂಗಳನ್ನ ಬಿಟ್ಟು ನೆಕ್ಸ್ಟ್ ಮಂತ್ ಇಂದ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಇಂಟ್ರೆಸ್ಟ್ ಅನ್ನ. 1/5/2019 to 31st 3 2020, 11 months period. ಓಕೆ, 11 months period ಆಗ್ಬೋದಲ್ಲ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಓಕೆ, 11 months ಬರುತ್ತೆ. 11 months ನ ತಗೊಳ್ಳಿ, ಲಾಂಗೆಸ್ಟ್ ಪೀರಿಯಡ್ ಹಾಗೆ ಬರುತ್ತೆ. ಇದು 11 ಆಗುತ್ತೆ, 10 ಆಗುತ್ತೆ, ನೆಕ್ಸ್ಟ್ ಇದು 9 ಆಗುತ್ತೆ, ಹಾಗೆ ಕಂಟಿನ್ಯೂ ಆಗುತ್ತೆ. ನಮ್ಗೆ ಅದೆಲ್ಲ ಬೇಡ, ಮಧ್ಯದ್ದೆಲ್ಲ ನಮ್ಗೆ ಬೇಕಾಗಿಲ್ಲ. ಲಾಂಗೆಸ್ಟ್ ಬೇಕು, ಶಾರ್ಟೆಸ್ಟ್ ಬೇಕು. ಶಾರ್ಟೆಸ್ಟ್ ಅನ್ನ ತಗೊಳ್ಳಿ. ಇದೆ ಶಾರ್ಟೆಸ್ಟ್ ಪೀರಿಯಡ್. ಇಲ್ಲಿ ಏನಾಗಿದೆ 31st 3 2020 ಇಂದ 31st 3 2020 ವರೆಗೆ ಟೈಮೇ ಇಲ್ಲ, ಪೀರಿಯಡ್ ಇಲ್ಲ, ನಿಲ್ಲಾಗುತ್ತಿಲ್ಲ. ಇಲ್ಲ ಅಂದ್ರೆ 0 months. 0 months ನೋಡಿ, ಲಾಸ್ಟ್ ಡೇನಲ್ಲಿ ಅವನು ಡ್ರಾ ಮಾಡಿದ್ದಾನೆ. ಹಾಗಾದ್ರೆ ಆ ವರ್ಷದಲ್ಲಿ ಅವನಿಗೆ ಬಡ್ಡಿ ಚಾರ್ಜ್ ಮಾಡಬೇಕಾ, ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕಂದ್ರೆ ಮಾಡುವಾಗೇ ಇಲ್ಲ, ಯಾಕೆಂದ್ರೆ ಅದಕ್ಕೆ ಟೈಮ್ ಇಲ್ಲ. ಅದು ನೆಕ್ಸ್ಟ್ ಮಂತ್ ಬರುತ್ತೆ, ಹಾಗಾಗಿ ನೆಕ್ಸ್ಟ್ ಇಯರ್ಗೆ ಬಂದ್ಬಿಡುತ್ತೆ. ಅಲ್ಲಿ 0 month ಅಂತ ತಗೋತೀವಿ, 0 ಅಂತ ತಗೋತೀವಿ ಶಾರ್ಟ್ ಪೀರಿಯಡ್. ಬನ್ನಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ. ಲಾಂಗೆಸ್ಟ್ ಪೀರಿಯಡ್ 11, ಶಾರ್ಟ್ ಪೀರಿಯಡ್ 0 months. ಇದಕ್ಕೆ ತಗೊಂಡ್ರೆ ಹೇಗೆ ಬರುತ್ತೆ 6.5. ಹೇಗೆ ಬರುತ್ತೆ, ಆವರೇಜ್ ಪೀರಿಯಡ್ ಇಸ್ ಈಕ್ವಲ್ ಟು 11 plus 0 divided by 2 is equal to 11 divided by 2 is equal to 5.5 or 5.5. 5.5 or 5.5 ಇದು ಲಾಸ್ಟ್ ಸಿಚುಯೇಷನ್. ಓಕೆ, ಫಸ್ಟ್ ಸಿಚುಯೇಷನ್, ಸೆಕೆಂಡ್ ಒಂದು ಕ್ಯಾಲ್ಕುಲೇಟ್. ಯಾವ ರೀತಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದು ಅಂದ್ರೆ ಬಿಗಿನಿಂಗ್ ಆಫ್ ಈಚ್ ಮಂತ್, ಮಿಡ್ಲ್ ಆಫ್ ಈಚ್ ಮಂತ್ ಅಂಡ್ ಎಂಡಿಂಗ್ ಆಫ್ ಈಚ್ ಮಂತ್. ವಾಟ್ ಇಸ್ ದ ಅವರೇಜ್ ಪೀರಿಯಡ್? In case of beginning of each month, 6.5 months is the average period, average month period. In case amount withdrawn middle of every month, 6 months is the average period. In case of amount withdrawn end of every month, each month, 5.5 months is the average period. Okay, ಇಷ್ಟು ಆದಮೇಲೆ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು, ಅಮೌಂಟನ್ನು ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಬೋದು. ಈ ಫಾರ್ಮುಲಾ ಯೂಸ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ರೀತಿ ನಾವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸ್ ಮೀಟ್ ಮಾಡೋಣ. ಥ್ಯಾಂಕ್ ಯು.